ಒಂದನೇ ಇವತ್ತು ವಿಡಿಯೋಲಿ ಬರುವ ಉದ್ದೇಶ ಪುನೀತ್ ಕೆರೆಹಳ್ಳಿ ಹೊಸಕೋಟೆ ಬೀಫ್ ಶಾಪ್. ನಾನು ನಿಜ ಹೇಳ್ತೀನಿ, ನ್ಯಾಯ ಮಾತಾಡ್ತೀನಿ. ಅಂದರೆ ಭಯ ಪಡಿಸೋರ್ಗೆ, ಭಯ ಇಕ್ಸೋರ್ಗೆ ನಾನು ಭಯ ಪಡೋನಲ್ಲ. ಏನೈತೆ ಅದು ನಿಜ ನಿಮ್ಮ ಮುಂದೆ ಇಡ್ತೀನಿ. ಯಾರು ತಿಂತಾರೆ, ಯಾರು ಬಿಡ್ತಾರೆ, ಇದು ಸಂವಿಧಾನ ಹಕ್ಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಅವರವ್ರ ಇಷ್ಟ, ಅವರು ಏನ್ ತಿಂತಾರೆ ಏನ್ ಬಿಡ್ತಾರೆ ಅವರವ್ರ ಹಕ್ಕು ಅವ್ರಿಗೆ ಐತೆ. ಮತ್ತೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮಿಸ್ಟರ್ ಪುನೀತ್ ಕೆರೆಹಳ್ಳಿ, ನಿನ್ಗೆ ಯಾರು ಇದು ಅಧಿಕಾರ ಕೊಟ್ಟಿದ್ದು? ಲೇ ಪುಂಡ, ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಬೀಗ ಹೊಡೆದು ಒಳಗಡೆ ಹೋಗಿ ಯಾರು ಏನ್ ಮಾಡ್ತಾ ಇದಾರಂತ? ಹಂಗಾದ್ರೆ ನಿನ್ನ ಬೆಡ್ರೂಮ್ ನೀನ್ ಏನ್ ಮಾಡ್ತೀಯ? ಬೀಗ ಹೊಡೆದು ಬಂದು ನೋಡ್ಬೇಕಲ್ಲ ನಾವೆಲ್ಲ ನೋಡ್ಬೇಕೇನೋ? ಪುನೀತ್ ಕೆರೆಹಳ್ಳಿ, ನೀನ್ ಒಳ್ಳೆಯವನಲ್ಲೇ, ನಿನ್ ಮನ್ಸು ಒಳ್ಳೇದ್ ನನ್ಗೆ ಗೊತ್ತು. ನೀನ್ ಒಂದ್ ಕೈ ಬೊಂಬೆ ನೀನು ಅಷ್ಟೇ. ನಿನ್ಗೆ ಕೀ ಕೊಡೋರು ಬೇರೆ, ನೀನ್ ಬೊಂಬೆ ಆಟ ಆಡ್ತೀಯ ಅಷ್ಟೇ. ಈ ನಡುವೆ ಯಾವ್ದೋ ಸಿಕ್ಕಿಲ್ಲ ಕೈಗೆ ಅಂತ ಹೇಳಿ ಇದು ಯಾವ್ದು ಹೊಸಾದ್ ಹಿಡ್ದಿದ್ಯಾ ಈಗ? ನಿನ್ಗೆ ಅಷ್ಟೇ ಪ್ರೀತಿ ಗೌಮಾತಾ ಮೇಲೆ ಐತೆಲ್ಲೋ, ಅಲ್ಲಿ ಹಸುಗಳು ನೋಡಿ ಏನು ಎಲ್ಲಾಗ್ಬಿಟ್ಟಿದೆ ನೋಡಿ, ಎಲ್ಲಾಗ್ಬಿಟ್ಟಿದೆ ಗೌಮಾತೆಗೆ. ನಾಟಕ ಮಾಡ್ತೀಯಲ್ಲೋ, ಬಹಳ ಚೆನ್ನಾಗಿ ಮಾಡ್ತೀಯ ನಾಟಕ ನೀವು. ಫಿಲಿಂ ಇಂಡಸ್ಟ್ರಿಯಲ್ಲಿ ಇರ್ಬೇಕಾಗಿತ್ತು ನೀನು, ವಿಲನ್ ಆಕ್ಟಿಂಗ್ಗೆ. ಆದ್ರೆ ಇದ್ದು ಚಿಲ್ಲೆ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದೆ. ಇರ್ಲಿ, ಅಷ್ಟೇ ನಿನ್ಗೆ ಗೋಮಾತೆ ಮೇಲೆ ಪ್ರೀತಿ ಇದ್ರೆ ಆ ಗೋಶಾಲೆಯಾಗ ತಗೊಂಡೋಗಿ ಹಸುಗಳು ಬಿಡ್ತಿರಲ್ಲೋ, ಅದಕ್ಕೆ ಮೇವು ಇಲ್ಲ, ನೀರು ಇಲ್ಲ, ಅದಕ್ಕೆ ಕೇಳೋರಿಲ್ಲ. ಅದ್ ನೋಡಿ ನಿನ್ ಕಣ್ಣಲ್ಲಿ ನೀರು ಬರಲ್ಲ, ಅದ್ ನಿನ್ ಮನ್ಸಿಗೆ ನೋವು ಮಾಡಲ್ಲ. ಗೋಮಾತೆ ನೀರು ಮೇವೆಲ್ಲ ಸಾಯ್ತಾ ಇದೆ, ಎಂಪ್ಲಿಗಳು ಆಚೆ ಬಂದ್ಬಿಟ್ಟಿದೆ. ಎಷ್ಟೋ ವಿಡಿಯೋ ಬಂದಿದೆ, ಅದೆಲ್ಲ ಅದ್ ನೋವಾಗಲ್ಲ ನಿನ್ಗೆ. ಇಲ್ಲಿ ಬಂದು ನಾಟಕ ಮಾಡ್ತೀವಲ್ಲೇ ಪುನೀತ್ ಕೆರೆಹಳ್ಳಿ. ನಾನು ಹೇಳಕ್ಕೆ ಬಯಸ್ತೀನಿ, ನಿನ್ಗೆ ನಾನು ಮೊದಲು ಹೇಳಿದ್ದೀನಿ, ಮತ್ತೆ ವಿಡಿಯೋ ಈಗಲೂ ಹೇಳ್ತಾ ಇದ್ದೀನಿ, ನಿನ್ಗೆ ದಮ್ಮು, ತಾಕತ್ತು, ಹಿಂದುತ್ವ ಅನ್ನೋದು, ಪ್ರೀತಿ, ಪ್ರೇಮ, ಶಕ್ತಿ ಇದ್ರೆ ಈ ದನ ಕೊಯ್ತಾರಲ್ಲ ಅವ್ರಿಗೆಲ್ಲ, ಈ ದನ ಮಾಡ್ತಾರ ನೋಡೋ ಅವ್ರಿಗೆ ತಡೆಯೋ ದಮ್ಮಿದ್ರಲ್ಲಿ. ಪುನೀತ್ ಕೆರೆಹಳ್ಳಿ, ಈ ಮಾಡ್ತಾರ ನೋಡೋ ರೈತರು ಅವ್ರಿಗೆ ತಡೆಯೋ. ಹೋಗು ಹಳ್ಳಿ ಹೋಗೋ, ಸಂತೆಗಳು ಹೋಗೋ, ಮಾರಕ್ ಕೊಡ್ಬೇಡ ದಮ್ಮಿದ್ರೆ ನಿನ್ಗೆ. ಇಲ್ಲ, ಆ ರೈತರಿಗೆ ಏನಾದ್ರು ಕಷ್ಟ ಇದ್ರೆ ಅವ್ರಿಗೆ ಸಾಲ್ವ್ ಮಾಡೋ, ಸಹಾಯ ಮಾಡೋ, ಅವ್ರಿಗೆ ಮಾರಕ್ ಕೊಡ್ಬೇಡ. ಆ ಹಸು ಏನ್ ರೇಟ್ಗೆ ಮಾಡ್ತಾರ ಆ ರೇಟ್ ಕೊಟ್ಟು ನೀನ್ ತಗೊಂಡು ಗೋಶಾಲಾಗ್ಬಿಡು. ಅವ್ರೇನ್ ಕಷ್ಟಕ್ಕೆ ನೀನ್ ಸಾತ್ಕೊಳ್ಳೋ, ಅವ್ರೇನಕ್ಕೆ ಮಾಡ್ತಾರೆ. ಏನೋ ಇದು ಬೀಫ್ ಅನ್ನೋದು ಬರೀ ಮುಸಲ್ಮಾನರೇ ತಿನ್ನಲ್ಲ, 40% ಮುಸಲ್ಮಾನ ತಿನ್ನೋದಿದು. 60% ಯಾರು ತಿಂತ ಗೊತ್ತೋ ನಿನ್ಗೆ? ಹೋಗ್ ನೋಡೋ ಶಿವಾಜಿನಗರ್ ಕಬಾಬ್ ಅಂಗಡಿಗಳಗ, ಬಿರಿಯಾನಿ ಅಂಗಡಿಗಳಗ ಯಾರು ಇರ್ತಾರೆ ಜಾಸ್ತಿ ನೋಡೋದು. ತಿನ್ನಕ್ ಬಿಡ್ಬೇಡ ಅವ್ರಿಗೆ ನಿನ್ ಗಮ್ಮಿದ್ರೆ. ಬರೀ ಮುಸಲ್ಮಾನ್ ತಿಂತಾರೆ, ಮುಸಲ್ಮಾನ್ ಮಾಡ್ತಾರೆ, ಟಾರ್ಗೆಟ್ ಮಾಡಕ್ ನೋಡ್ತೀನಿ ನೀನು. ಮುಸಲ್ಮಾನರೆಲ್ಲ ತಿನ್ನೋದು, ಇನ್ನ ಜಾಸ್ತಿ ಕೋಮ್ಗಳಿದ್ದ ತಿನ್ನೋದಿದು. ಇದೆಲ್ಲ ತಡೆಯೋ ಫಸ್ಟ್. ನಾನು ಹೇಳ್ತಾ ಇದ್ದೀನಿ, ನಿನ್ ಕೈಗೆ ಬೊಂಬೆ ನೀನಷ್ಟೇ. ನಿನ್ಗೆ ಯಾರು ಆಡ್ಸಾರೆ ನೀನ್ ಆಡ್ತೀಯ ಆಟ. ನಾನು ಹೇಳಕ್ ಇಷ್ಟಪಡ್ತೀನಿ, ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ, ಇಂಥ ಪುಂಡಾಟ ಆಡೋವ್ರಿಗೆ ಏನಾದ್ರೂ ಮಾಡಿ ತಡಿವಾಡ ಹಾಕ್ರಿ. ಈ ಕಾಂಗ್ರೆಸ್ ಸರ್ಕಾರನ, ಈ RDS ಸರ್ಕಾರನ ಅರ್ಥ ಆಗ್ತಾರ ನನ್ಗೆ. ಇಂಥ ಅವ್ರನ್ನ ಹಿಡಿದು ನೀವು ಹಾಕಿಲ್ಲ ಅಂದ್ರೆ ಈ ರಾಜ್ಯ ಎಲ್ಲ ಬೆಂಕಿ ಇಟ್ಟು ಜಾತಿ ಮಧ್ಯ ವಿಷ ಹಾಕಿ ಎಲ್ಲಾರು ಕೆಡಿಸ್ಬಿಡ್ತಾರೆ ಇವರು. ಇದಕ್ಕೆ ತಡಿವಾಡ ಆಗ್ಬೇಕಂತ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾನು ಕಳ್ಳಿ ಕೇಳ್ಕೊಂತೀನಿ. ಕೋಲಾರಿಂದ ಮುನೀರ್ ಖುರೇಶಿ. ಈ ವಿಡಿಯೋನ ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೂರವರೆಗೂ ಇಂಥ ಪುಂಡಾಟವರೆಗೂ ಹೋಗ್ಬೇಕಿದು, ಅವ್ರಿಗೆ ತಗೋಬೇಕು ಈ ವಿಡಿಯೋ ಅನ್ನೋದು ನಂದ ಇದೆ. ಈ ವಿಡಿಯೋ ಮುಖಾಂತರ ಹೇಳೋದು,
ಯಾಕಂದ್ರೆ ಮಾಡೋ ಕೆಲಸ ಮಾಡಲ್ಲ, ಇಲ್ಲಿದ ಕೆಲಸ ಮಾಡಿ ಎಲ್ಲಾ ಸಮಾಜಕ್ಕೆ ಬೆಂಕಿ ಇಟ್ಟುವ ಈ ಕೆಲಸ ಇಂದ ಪುಂಟಾಟಗಳು ಮಾಡ್ತಾರೆ. ನಮ್ಮ ಸರ್ಕಾರ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಇಂಥವ್ರನ್ನ ನೋಡ್ಕೊಂಡು ಇರ್ತಾರೆ ಅಂದ್ರೆ ಒಂದು ನಾಚಿಕೆಯ ಸಂಗತಿ. ಜೈ ಹಿಂದ್, ಜೈ ಕೋಲಾರ.